ಬರೆದು ಓದಿ ಕಲಿತ ನಾವು ಭಿಕ್ಷೆ ಬೇಡಿ ಬದುಕುವೆವು. ಬರೆದು ಓದಿ ಕಲಿತ ನಾವು ಭಿಕ್ಷೆ ಬೇಡಿ ಬದುಕುವೆವು. ಎಲ್ಲ ತಿಳಿದು ತಿಳಿಯದ ಹಾಗೆ ನಾಟಕ ಮಾಡಿ ನಟಿಸುವೆವು. ಎಲ್ಲ ತಿಳಿದು ತಿಳಿಯದ ಹಾಗೆ ನಾಟಕ ಮಾಡಿ ನಟಿಸುವೆವು. ಅಣ್ಣ, ಏನಪ್ಪ ಏನ್ ಸಮಾಚಾರ? ಏನಪ್ಪ ತುಂಬಾ ದೂರ ಬಂದ್ಬಿಟ್ಟಿದ್ಯಾ? ಅಣ್ಣ, ಪಕ್ಕದ ಹಳ್ಳಿಗೆ ಬಂದಿದ್ದೆ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಣ್ಣ. ಇದೆಯಾ? ಚೆನ್ನಾಗಿದ್ದೀರಾ? ಹಾಗೆ ಊಟ ಮಾಡ್ಕೊಂಡು ಹೋಗ್ಬೇಕು. ಊಟ ಎಲ್ಲ ಏನ್ ಬೇಡ ಬಿಡೋಣ. ನಿಮ್ ಮಗನ ಮದುವೆಗೆ ಒಂದೇ ಸಲ ಭರ್ಜರಿ ಊಟ ಮಾಡ್ಬಿಡೋಣ. ಆಗ ಒಂದು ಕೆಲಸ ಮಾಡೋ, ಎಲ್ಲ ಒಳ್ಳೆ ಹುಡುಗಿದ್ರೆ ನೀನು ಎಲ್ಲ ತಗೊಂಡ್ಬಿಡ್ಬೇಕು. ಖಂಡಿತವಾಗೋಣ, ಒಳ್ಳೆ ಸಂಬಂಧ ನೋಡ್ತೀನಿ. ಎಲ್ಲ ಕೂತ್ ಮಾತಾಡೋಣ. ನಿರ್ಧಾರಕ್ಕೆ ಬರೋಣ. ಆಯ್ತಣ್ಣ, ನಮಸ್ಕಾರ. ಅಮ್ಮ, ನಮಸ್ಕಾರ. ಬಾಪ, ಬನ್ನಿ ಬನ್ನಿ ಬಾಮ್ಮ, ಬನ್ನಿ ಬನ್ನಿ. ಊಟ ತಗೋಮ್ಮ. ತಿನ್ನಿ ತಿನ್ನಿ, ಚೆನ್ನಾಗಿ ತಿನ್ನಿ ತಿನ್ನಿ ತಿನ್ನಿ. ಮನೆ ಬಿಟ್ಟು ಹೋಗಲ್ಲ ಅಂತ ದರಿದ್ರಗಳು. ಅಪ್ಪ, ಅಮ್ಮ, ನನ್ಗೇನ್ ಗೊತ್ತು? ಏನ್ ಕೇಳಿದ್ರು ಗೊತ್ತಿಲ್ಲ ಅಂತೀಯಲ್ಲ. ಏನ್ ಕೇಳಿರು ಇಲ್ಲ 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 ಅಂತಾರೆ ಈ ಭಿಕ್ಷುಕರು ಕುಟುಂಬ. ನಾನಂತೂ ಇಲ್ಲಿ ಇರಲ್ಲ.
ತಂದೆ ತಾಯಿ ಇಲ್ಲ, ಅವ್ರು ನಿಮ್ಮ ರೂಪದ ಕಾಣ್ತೀವಿ, ದಯವಿಟ್ಟು ಇಲ್ಲೇ ಇದ್ಬಿಡಿ. ಬಾಳಲ್ಲಿ ಬಂದಂಥ ಬಂಗಾರದ ದಿನ, ಎಂದೆಂದು ನೆನಪಿರುವ ಸಂತೋಷದ ದಿನ. ಬಾಳಲ್ಲಿ ಬಂದಂಥ ಬಂಗಾರದ ದಿನ, ಎಂದೆಂದು ನೆನಪಿರುವ ಸಂತೋಷದ ದಿನ. ಪ್ರೇಮದ ಬಂಧನ ನೂರಾರು ಜನ್ಮದ ಈರುಣ. ಪ್ರೇಮದ ಬಂಧನ ನೂರಾರು ಜನ್ಮದ ಈರುಣ. ಬಾಳಲ್ಲಿ ಬಂದಂಥ ಬಂಗಾರದ ದಿನ, ಎಂದೆಂದು ನೆನಪಿರುವ ಸಂತೋಷದ ದಿನ. ಈ ಪಯಣದಲ್ಲಿ ಒಂದಾಗಿ ಕೂಡಿ ಸಾಗುವ ದೇವರಾಯಿಯಾಟವ ನಾವೆಲ್ಲ ಸೇರಿ ಆಡುವ. ದುಃಖ ನಾವು ಎಲ್ಲ ಮರೆತು ಹರುಷದಿಂದ ಕಾಡುವ. ಕೋಟಿ ಕೋಟಿ ಇದ್ದರೇನು ಪ್ರೀತಿ ಹಂಚಿ ಹೋಗುವ. ಕೋಟಿ ಕೋಟಿ ಇದ್ದರೇನು ಪ್ರೀತಿ ಹಂಚಿ ಹೋಗುವ. ಬಾಳಲ್ಲಿ ಬಂದಂಥ ಬಂಗಾರದ ದಿನ, ಎಂದೆಂದು ನೆನಪಿರುವ ಸಂತೋಷದ ದಿನ. ಪ್ರೇಮದ ಬಂಧನ ನೂರಾರು ಜನ್ಮದ ಈರುಣ.
ಏನಾಯ್ತು? ಯಾಕಪ್ಪ ಹೀಗಾದೆ? ಎಲ್ಲೋಗಿದೆ ಎಷ್ಟು ಸಲ ಇದು? ಏನಪ್ಪ ಇದು? ಇವ್ರು ನನ್ನ ಮಗಪ್ಪ. ಮುಂದೆ ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿ ನಮ್ಮ ಜೊತೆ ಇದ್ರೆ ಇಡೀ ಪ್ರಪಂಚನೇ ನಮ್ಮ ಜೊತೆ ಇದ್ದಾಗೆ. ದಯವಿಟ್ಟು ಯಾರನ್ನೂ ದೂರ ಮಾಡ್ಕೋಬೇಕು.